ನಮ್ಮ ದೈನಂದಿನ ಜೀವನದಲ್ಲಿ ಡ್ರಗ್ಸ್ ಸಪ್ಲೈ ಹೆಚ್ಚಾಗುತ್ತಿರುವ ಕುರಿತು ಒಂದು ನಿತ್ಯ ಕಥೆ ಇದಾಗಿದೆ. ಅಲ್ಲ ಭಯ್ಯ, ಊರಾಗ ಬಂದೇನೋ ಮಾಡತಾನಂತಲ್ಲ. ಹೌದು. ಈಗ ನಾವು ಗಾಂಜಾ ಸಪ್ಲೈ ಮಾಡಿಸಿದ್ವು, ಅಲ್ಲಿ ಬಂದ ಅವಂಗ ನಮ್ ಹುಡುಗ ವಾರ್ನಿಂಗ್ ಮಾಡಿ ಹೋಗ್ಯಾನ. ಮತ್ ನಿಂಗ ಏನಾರ ಬಂದ್ ವಾರ್ನಿಂಗ್ ಎಲ್ಲ ಮಾಡ್ಯಾರೇನ? ನನಗ್ ಯಾರು ಮಾಡ್ತಾರ ವಾರ್ನಿಂಗ್? ಹೌದಾ? ನಮ್ ಬಿಸ್ನೆಸ್ ತೊಂದ್ರೆ ಮಾಡ ನೋಡ. ಹಂಗ ಆಗಕ್ ಬಿಡಂಗಿಲ್ಲ. ಅವಂಗ ಏನ್ ಬೇಕು ಕೊಟ್ಟ ಊರ್ ಬಿಡಿಸ್ಬಿಡ. ನಮ್ಮ ಬಿಸ್ನೆಸ್ ದಾಗ ಯಾವಾರ ಕೈ ಹಾಕಿದಂದ್ರ ಅವ್ನು ಸುಮ್ನೆ ಬಿಡುದಿಲ್ಲ. ಅಲ್ಲಿ ಲೊಕೇಶನ್ ಹಾಕಿರ್ತಾನ, ಅಲ್ಲೇ ಬಂದ್ಬಿಡ. ಅವ್ನ್ ಬರಾಗಲಿ ನಮ್ ಬರಾಗಲಿ ನೋಡಿ ಬಿಡ್ಲ. ಬರ್ತೀನಿ ತಗೋ. ಆಯ್ತು, ಲೊಕೇಶನ್ ಹಾಕಿರ್ತಾನ ಬಾಯಿಗ. ಸರಿ ಬಂದ್ ನೋಡಿ. ಈ ಊರಾಗ ನಿಂದೇನ್ ಕೆಲ್ಸೋ? ಅದನ್ ಕೇಳಾಕ ನೀ ಯಾರು? ಅಯ್ಯೋ ಪಾಪ, ತುಂಬಾ ಹೊಡೆದ್ ಬಿಡ್ರಿವಲ್ಲ. ನಮ್ಮವ್ರ ನಾವು ಬಂದ್ರೆ ಸುಮ್ಮನೆ ಬಿಟ್ಬಿಡ್ತೀವ. ಪಾಪ ತುಂಬಾ ಹಸ್ಕೊಂಡಿದ್ದಾನೆ, ಊಟ ತಂದು ಕೊಡ್ಲ. ನಮ್ಮ ಊರಲ್ಲಿದ್ದು ನನಗೆ ತುಂಬಾ ಬೇಜಾರ್ ಅನ್ಸಿದೆ. ಬಾ ಹೊರಗಡೆ ಹೋಗೋಣ. ತಗೊಂಡು ಊಟ ಮಾಡು. ಕೈ ಬಿಚ್ಚಿದ್ರೆ ತಾನೇ ಊಟ ಮಾಡಕ್ ಆಗೋದು. ನನ್ನೇ ನೋಡತ್ತಿ.
ಹಲೋ ಹಲೋ ಏನಾಯ್ತು? ಆಗೋದೆಲ್ಲ ಆಗೈತೆ. ಇನ್ನೇನೋ ಇದ್ರು ನೀವು ಅಷ್ಟ ಬಾಕಿ ಇದ್ರಿ. ಎಲ್ಲಿದ್ರಿ ಹೇಳ್ರು? ಅಂತಾರ ಅಲ್ಲಿ ನಿಂತು ಮಾತಾಡ್ರಲ್ಲೋ, ಮುಂದ್ ಬಂದ್ ಮಾತಾಡ. ಲೊಕೇಶನ್ ಕಳ್ಸು, ಅಲ್ಲೇ ಬರ್ತೇನ. ಲೊಕೇಶನ್ ಕಳ್ಸು. ಆಯ್ತು ತಗೋರ, ಬಂದ್ಬಿಡ. ನಮ್ಮನ್ ಹಿಡ್ಕೊಂಡ್ ನೀ ಬಂದಿ ಅಂದ್ರೆ ವಾಪಸ್ ಹೋಗೋದ್ ಮರ್ತ ಬಿಡ. ನೀ ಹೇಳಿದ ಜಾಗಕ್ಕ ನಾ ಬಂದೇನ ಅಂದ್ರ ನಾ ಹೇಳಿದ ಜಾಗಕ್ಕ ನೀ ಹೋಗಬೇಕ. ಯಾರ್ ಮುಂದ್ ಬಂದು ಏನ್ ಮಾತಾಡತಿ? ನನ್ನ ತಲಿ ಕೆಟ್ರ ಮುಂದ್ ಏನ್ ಹಾಕೈತಿ ನನಗೆ ಗೊತ್ತಿಲ್ಲ. ಏನಂಗ ನೋಡತ್ತಿ, ಮ್ಯಾಗ ಬಸಪ್ ಸುದ್ದಿದ್ರ ಒಳಗ್ ಹಿಸಾಬ್ ಸುದ್ದಿರೋದಿಲ್ಲ. ಈಗ ನಿನ್ ಪರಿಸ್ಥಿತಿ ಏನೇನ್ ಹಾಕೈತಿ ಅಂತ ನಿನಗ ತಿಳಿದಿಲ್ಲ. ಬರ್ರಿ, ನಿಮ್ದರ ಆಗ್ಲಿ ನಂದರ ಆಗ್ಲಿ ನೋಡೇ ಬಿಡ್ನ.